ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಸ್ಥಿತ್ಯಂತರಗಳನ್ನು ಬದಲಿಸುವಂಥ ಸುದ್ದಿ ಅಲ್ಲದೆ ಇದ್ದರೂ ಕೂಡ ಇದು ರಾಜ್ಯದ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸುವ ಸಂಚಿಕೆ ಅನ್ನುವಂಥ ಸುದ್ದಿ ಅನ್ನುವಂಥ ವಿಚಾರವನ್ನು ಇವತ್ತಿನ ಈ ಸಂಚಿಕೆಯ ಮೂಲಕ ನಾಡಿನ ಜನತೆಗೆ ಹಾಗೂ ರಾಜಕೀಯದ ಒಂದು ಪರಿಚಯದಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಅದು ಕೂಡ ಅಂತಿಂತ ಸುದ್ದಿ ಅಲ್ಲ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ಇಲ್ಲವೇನೋ ಅನ್ನುವಂಥ ಭಾವನೆಗಳು ರಾಜಕೀಯ ವಲಯಗಳಲ್ಲಿ, ಕಾಂಗ್ರೆಸ್ ವಲಯಗಳಲ್ಲಿ ಹರಿದಾಡ್ತಾ ಇರೋದಂತೂ ಸುಳ್ಳಲ್ಲ. ಹಾಗಿರುವಾಗ ಅವರ ಮುಂದೇನು ಮಾಡ್ಬೋದು, ಅವರ ಜೊತೆಗೆ ಯಾರ್ಯಾರು ಇರ್ತಾರೆ, ಅವರ ಜೊತೆಗೆ ಹೋಗುವವರಾರು, ಅಂದರೆ ಅವರು ಬೇರೆ ಪಕ್ಷಕ್ಕೆ ಹೋದರೆ ಅವರನ್ನು ಹಿಂಬಾಲಿಸುವವರಾರು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಅವರ ಮುಂದಿನ ದಾರಿ ಯಾವ ರೀತಿ ಇರಬಹುದು, ಜೊತೆಗೆ ಅವರು ಯಾವ ಪಕ್ಷಕ್ಕೆ ಹೋಗ್ಬೋದು ಮತ್ತು ಯಾವ ಪಕ್ಷದಲ್ಲಿ ಅವರನ್ನು ಈಗಾಗಲೇ ಕರೆದಿದ್ದಾರೆ ಅನ್ನುವಂಥ ವಿಷಯಗಳನ್ನು ಕೂಡ ಈ ಸಂಚಿಕೆಯ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದು ನಿಜಕ್ಕೂ ಕೂಡ ಕಾಂಗ್ರೆಸ್ ಮತ್ತು ಡಿ.ಕೆ. ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನಿಜಕ್ಕೂ ಕೂಡ ಅವಿನಾಭಾವ ಸಂಬಂಧ. ಯಾಕಂದ್ರೆ ವಿಧಾನಸೌಧ ಪ್ರವೇಶ ಮಾಡಬೇಕಾದ್ರೆ ನಾನು ಮೆಟ್ಟಿಲಾಗ್ತೀನಿ, ವಿಧಾನಸೌಧ ಪ್ರವೇಶ ಮಾಡುವಂಥವರಿಗೆ ನಾನು ಮೆಟ್ಟಿಲಾಗ್ತೀನಿ ಅನ್ನುವಂಥ ಮಾತನ್ನು ಹಿಂದೆ ಅವರು ಆಡಿದ್ದು ಕೂಡ ಉಂಟು. ಹಾಗಿರುವಾಗ ತಾಯಿ ಪಕ್ಷವನ್ನು, ಮಾತೃ ಪಕ್ಷವನ್ನು ಅವರು ಅಷ್ಟು ಸಲೀಸಾಗಿ ಬಿಟ್ಟುಕೊಟ್ಟು ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆಯೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಹಾಗೂ ಆಗಬಹುದು, ಹೀಗೂ ಆಗಬಹುದು, ಉಳಿಲೂಬಹುದು, ಹೋಗಬಹುದು. ಇವೆರಡರಲ್ಲಿಯೂ ಕೂಡ ಆಯ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟದ್ದು ಅನ್ನುವಂಥ ಉತ್ತರಗಳು ಕೂಡ ಬರ್ತಾ ಇವೆ. ಹಾಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗುವಂಥ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಹಾಗಿದ್ದಾಗ ಅವರ ಮುಂದಿನ ನಡೆ ಏನು, ಹಾಗೂ ಅವರ ಮುಂದಿನ ರಾಜಕೀಯ ಭವಿಷ್ಯವೇನು, ಹಾಗೂ ಅವರ ಒಂದು ಬಿಸ್ನೆಸ್ಸಿನ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಡಿ.ಕೆ. ಶಿವಕುಮಾರ್ ಹೇಳಿ ಕೇಳಿ ಬಂಡೆ. ಯಾಕಂದರೆ ಕನಕಪುರ ಬಂಡೆ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಅವರು ರಾಜಕೀಯ ಮಾಡ್ತಾ ಬಂದಿರತಕ್ಕಂಥವ್ರು. ಶೂನ್ಯದಿಂದ ಅವರು ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ಒಬ್ಬ ಧೀಮಂತ ಏಕೈಕ ನಾಯಕ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಿರುವಾಗ ಅವರ ಒಂದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಹಾಗೂ ಅವರಿಗೆ ಅಲ್ಲಿ ಆಗ್ತಿರ್ತಕ್ಕಂಥ ಉಸಿರುಗಟ್ಟುವ ವಾತಾವರಣವನ್ನು ಕೂಡ ಅವರು ಸಹಿಸಿಕೊಂಡು ಬರ್ತಾ ಇದ್ದಾರೆಯೇ ಅಂತಂದರೆ ಇಲ್ಲ, ಅದು ಕೂಡ ಸಾಧ್ಯವಿಲ್ಲ. ಯಾಕಂದರೆ ಯಾರನ್ನು ಕೂಡ ಅವರು ಕೇರ್ ಮಾಡುವಂಥ ಸ್ವಭಾವದಲ್ಲ. ಹಾಗೂ ಅವರ ಜೊತೆಗೆ ಯಾರು ಅನ್ಯೋನ್ಯತೆಯಿಂದ ಇರ್ತಾರೋ, ಅವರ ಜೊತೆಗೆ ಯಾರು ಹೊಂದಾಣಿಕೆಯಿಂದ ಇರ್ತಾರೋ ಅವರನ್ನು ಕೂಡ ಬೆಳೆಸುವ ಮಟ್ಟದಲ್ಲಿ ಅವರು ಯಾವತ್ತೂ ಕೂಡ ಹಿಂದೆ ಬಿದ್ದವರಲ್ಲ. ಹಾಗಿರುವಾಗ ಕೆಲವೊಬ್ಬರಿಗೆ ಇರ್ತೈತಿ, ಯಾಕಂದರೆ ತಾವಷ್ಟೇ ಬೆಳಿಬೇಕು, ತಾವಷ್ಟೇ ಅಧಿಕಾರ ತಗೋಬೇಕು, ತಾವೇ ಮುಂದೆ ಬರಬೇಕು ಅನ್ನುವಂಥ ಒಂದು ಆಶೆಯಲ್ಲಿ ಕೆಲವೊಬ್ಬರು ನಾಯಕರು ಇದ್ದಾರೆ. ಆದರೆ ಈ ಡಿ.ಕೆ. ಶಿವಕುಮಾರ್ ಅವರಿಗೆ ತನ್ನ ಜೊತೆಗೆ ಇರತಕ್ಕಂಥ ತನ್ನ ಎಲ್ಲ ಹಿಂಬಾಲಕರಿಗೂ ಕೂಡ, ತನ್ನ ಒಡನಾಡಿಗಳಿಗೂ ಕೂಡ ರಾಜಕೀಯ ಅಧಿಕಾರವನ್ನು ಕೊಡಿಸುವಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಪಾತ್ರ ಹೆಚ್ಚು ಅನ್ನುವಂಥ ಭಾವನೆಯನ್ನು ಕೂಡ ಜನರು, ಅಂದರೆ ಅವರ ಅನುಯಾಯಿಗಳು ವ್ಯಕ್ತಪಡಿಸ್ತಾರೆ. ಹಾಗಿದ್ದಾಗ ಅವರ ಮುಂದಿನ ನಡೆಯೇನು? ಯಾಕಂದರೆ ಅವರ ಮೇಲೆ ಹಲವಾರು ಗುರುತರವಾದಂಥ ಆಪಾದನೆಗಳಿವೆ. ಹಾಗೂ ಆ ಆಪಾದನೆಗಳನ್ನು ಮುಕ್ತ ಆಗಲಿಕ್ಕೆ ಕಾಂಗ್ರೆಸ್ನಲ್ಲಿದ್ದರೆ ಅವರಿಗೆ ಸಾಧ್ಯ ಆಗೋದೇನೇ ಇಲ್ಲ. ಹಾಗಿದ್ದಾಗ ಅವರ ಮುಂದಿನ ರಾಜಕೀಯ ಭವಿಷ್ಯ BJP ಪಕ್ಷಕ್ಕೆ ಹೋದರೆ ಅಲ್ಲಿ ತಾನು ಎಲ್ಲ ತನಗೆ ಬಂದಿರತಕ್ಕಂಥ, ತನ್ನ ಮೇಲೆ ಇರತಕ್ಕಂಥ ಆಪಾದನೆಗಳಿಂದ ಮುಕ್ತನಾಗಬಹುದು. ಹಾಗೂ ಅವುಗಳನ್ನು ಕೇಂದ್ರ ಸರ್ಕಾರ ಹಿಂದಕ್ಕೆ ತೆಗೆದುಕೊಳ್ಳಬಹುದು. ಹಾಗೂ ಆ ಒಂದು ಕೇಸಿನಿಂದ ನಾನು ಪಾರಾಗಿ ಬಂದರೆ ಮುಂದೆ ರಾಜಕೀಯದಲ್ಲಿ ಏನನ್ನಾದರೂ ಸಾಧಿಸಬಹುದು ಅನ್ನುವಂಥ ವಿಚಾರಕ್ಕೂ ಕೂಡ ಅವರು ಬಂದಿರುವುದು ಉಂಟು. ಹಾಗಿರುವಾಗ ಅವರು ತಿಹಾರ್ ಜೈಲಿನಿಂದ ಬರುವಾಗ ಬಂದ ಮೇಲೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು. ಆಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸುದೀರ್ಘವಾದ ಒಂದು ಅವಧಿಯವರೆಗೆ ಅವರು ಅಧ್ಯಕ್ಷರಾಗಿದ್ದಾರೆ. ಯಾಕಂದರೆ ಪರಮೇಶ್ವರ್ ಅವರನ್ನು ಹೊರತುಪಡಿಸಿದರೆ ಎರಡನೇ ಬಾರಿ ಸುದೀರ್ಘವಾದ ಅವಧಿಯನ್ನು ಹೊಂದಿರತಕ್ಕಂಥವರು ಡಿ.ಕೆ. ಶಿವಕುಮಾರ್ ಅವರು. ಹೀಗಿರುವಾಗ ಅವರು ಭಾರತೀಯ ಜನತಾ ಪಕ್ಷದವರು ಅವರಿಗೆ ಆಹ್ವಾನ ಕೊಟ್ಟಿದ್ದರೂ ಕೂಡ ಇಲ್ಲಿವರೆಗೆ ಅವರು ಹೋಗಿಲ್ಲ. ಅಂದರೆ ಕಾಲ ಆಗುವವರೆಗೂ ಕೂಡ ಅವರು ಹೋಗುವಂಥ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಅನ್ನುವಂಥ ಭಾವನೆ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು ಕೊಡ್ತಾರೆ
2.5 ವರ್ಷಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಮಹತ್ವಾಕಾಂಕ್ಷೆಯಲ್ಲಿ ಇದ್ದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ರಾಜಕೀಯವಾಗಿ ಮುಖ್ಯಮಂತ್ರಿ ನನ್ನನ್ನು ಮಾಡಲಿಕ್ಕಿಲ್ಲ, ಮಾಡೋದೇನೇ ಇಲ್ಲ, ಮಾಡಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಹಾಗಿದ್ದಾಗ ಅವರ ಮುಂದಿನ ನಡೆಯೇನು, ಅವರ ಮುಂದಿನ ರಾಜಕೀಯ ಭವಿಷ್ಯವೇನು ಅಂತ ವಿಚಾರ ಮಾಡಿದಾಗ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಭಾರತೀಯ ಜನತಾ ಪಕ್ಷ ಒಂದು ಫಿನಿಕ್ಸ್ ಪಕ್ಷಿಯಂತೆ ಕಂಡು ಬರ್ತಾ ಇರೋದು ಕೂಡ ಸ್ವಾಭಾವಿಕ. ಹಾಗಿರುವಾಗ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿದರೆ ಮುಂದೇನಾಗಬಹುದು ಅನ್ನುವಂಥದ್ದನ್ನು ಕೂಡ ನಾನು ಈ ಸಂಚಿಕೆಯ ಮೂಲಕ ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿದ್ದೇನೆ. ಆಮೇಲೆ ಅವರ ಒಂದು ರಾಜಕೀಯ ಪ್ರಭಾವ ಅಷ್ಟೊಂದು ಮಟ್ಟದಲ್ಲಿ ಇಲ್ಲ ಅನ್ನುವಂಥ ವಾತಾವರಣ ಕಾಂಗ್ರೆಸ್ ವಲಯದಲ್ಲಿಯೇ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ BJPಗೆ ಅವರು ಹೋದರೆ ಅವರ ಜೊತೆಗೆ ಎಷ್ಟು ಜನ ಹೋಗಬಹುದು ಅಂತಂದರೆ 3 ಜನ ಹೋಗಬಹುದು ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಹರಿದಾಡ್ತೇವೆ. ಮಾಗಡಿ ಶಾಸಕರಾದಂಥ ಬಾಲಕೃಷ್ಣರವರು ಹಾಗೂ ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ರವರು, ಜೊತೆಗೆ ಚನ್ನಗಿರಿ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್, ಮೂವರನ್ನು ಹೊರತುಪಡಿಸಿದರೆ ಇನ್ಯಾರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಹೋಗೋದಿಲ್ಲ ಅನ್ನುವಂಥ ಭಾವನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಹುತೇಕ ಪಕ್ಷದಲ್ಲಿರ್ತಕ್ಕಂಥ ಬಹುತೇಕರಿಗೆ ಗೊತ್ತಿದೆ. ಹಾಗಿದ್ದಾಗ ಇವರಷ್ಟೇ ಹೋಗಿ ಅಲ್ಲಿ ಏನು ಮಾಡ್ಬೋದು ಅಂತಂದರೆ ತಮ್ಮ ಮೇಲೆ ಇರತಕ್ಕಂಥ ಕೇಸುಗಳಿಂದ ಅವರು ಮುಕ್ತರಾಗ್ಬೋದು. ಜೊತೆಗೆ ಅವರು ಕೇಂದ್ರದಲ್ಲಿ ಮಂತ್ರಿಗಳು ಕೂಡ, ಅದು ಪ್ರಭಾವಿ ಮಂತ್ರಿಗಳು ಕೂಡ, ಪ್ರಭಾವಿ ಖಾತೆಯನ್ನು ಕೂಡ ಹೊಂದುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ. ಯಾಕಂದರೆ ಈಗಾಗಲೇ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ 75 ವರ್ಷ ವಯಸ್ಸಿನ ಸಮೀಪದಲ್ಲಿದ್ದಾರೆ. 75 ವರ್ಷ ವಯಸ್ಸಿನ ಸಮೀಪದಲ್ಲಿದ್ದಾಗ ಮೋಹನ್ ಭಾಗವತರವರು ತಾವು ಹೇಳದೇ ಇದ್ದರೂ ಕೂಡ ಅವರ ಒಂದು ಸಂಘಟನೆಯ ಮುಖಾಂತರ ಈಗಾಗಲೇ ಮೋದಿಯವರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ನಿಮಗೆ ಅಧಿಕಾರ ಸಾಕು, ನೀವು ಇಷ್ಟು ವರ್ಷ ಅಧಿಕಾರ ಅನುಭವಿಸಿದ್ದು ಸಾಕು, ಇನ್ನು ಮೇಲೆ ನೀವು ಅಧಿಕಾರವನ್ನು ತ್ಯಾಗ ಮಾಡಿರಿ ಅನ್ನುವಂಥ ಮಾತನ್ನು ಅವರು ಪರೋಕ್ಷವಾಗಿ ಆಡ್ತಾ ಇರೋದು ಕೂಡ ಸುಳ್ಳಲ್ಲ. ಹಾಗಿದ್ದಾಗ ಮೋದಿ ನಂತರ ಯಾರಾಗಬಹುದು ಪ್ರಧಾನಮಂತ್ರಿ ಅಂತಂದರೆ ಅವರು ಈಗಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾರವರಿಗೂ ಕೂಡ ಪ್ರಧಾನಮಂತ್ರಿ ಆಗುವಂಥ ಅರ್ಹತೆಯೂ ಇದೆ ಮತ್ತು ಅವರಿಗೆ ಆಕಾಂಕ್ಷೆಯೂ ಕೂಡ ಇದೆ. ಹಾಗಿರುವಾಗ ಅವರು ಪ್ರಧಾನಮಂತ್ರಿಗಳಾದಾಗ ಡಿ ಕೆ ಶಿವಕುಮಾರ್ ಅವರು ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿ ಹೋರಾಡುವಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥ ಒಂದು ಸಂಭವನೇ ಜಾಸ್ತಿ. ಹಾಗಿರುವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಯಾರು ಸಲಹೆ ಕೊಡ್ತಾರೆ BJPಗೆ ಹೋಗಲಿಕ್ಕೆ ಅಂತಂದ್ರೇ ಅದು ಅತಿ ಒಂದು ಆಶ್ಚರ್ಯಕರವಾದ ಸಂಗತಿ. ಅದು ಯಾರೂ ಅಲ್ಲ, ಮತ್ತಾರೂ ಅಲ್ಲ, ಅವರ ಪುತ್ರಿ, ಅವರ ಮಗಳು ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ನಿನ್ನ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸುಗಳಿಂದ ಮುಕ್ತನಾಗು, ಆಮೇಲೆ ನೀನು ಹೋದರೆ ಅಲ್ಲಿ ನಿಮಗೆ ಒಳ್ಳೆಯ ಭವಿಷ್ಯವಿದೆ ಹಾಗೂ ಮುಂದೆ ಬೇಕಾದಂಥ ನಾವು ರಾಜಕೀಯವನ್ನು ಮಾಡಬಹುದು ಅನ್ನುವಂಥ ಒತ್ತಡವನ್ನು ಕೂಡ ಅವರ ಮಗಳು ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ದಾಗ ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ ಮಾತ್ರ ನಿಮಗೆ ರಾಜಕೀಯದಲ್ಲಿ ಒಂದು ಮುಂದಿನ ಭವಿಷ್ಯ, ಇಲ್ಲ ಅಂತಂದರೆ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿ ತಂದೆಯನ್ನು ಭಾರತೀಯ ಜನತಾ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ BJPಗೆ ಹೋಗಲಿಕ್ಕೆ ಒತ್ತಡವನ್ನು ಹಾಕ್ತಾ ಇರೋದು ಕೂಡ ಸುಳ್ಳಲ್ಲ. ಹಾಗಿದ್ದಾಗ ಅವರು ರಾಜಕೀಯದಲ್ಲಿ ಪಾರ್ಟ್ ಟೈಮ್ ರಾಜಕೀಯನೂ ಮಾಡ್ತಾರೆ, ಪಾರ್ಟ್ ಟೈಮ್ ಬಿಸ್ನೆಸ್ ಮ್ಯಾನು ಕೂಡ ಡಿ ಕೆ ಶಿವಕುಮಾರ್ ಆಗಿದ್ದಾರೆ. ಅವರ ಬಿಸ್ನೆಸ್ಗಳನ್ನು ಕರ್ನಾಟಕದಲ್ಲಿ ಮಾತ್ರವಲ್ಲ, ಉತ್ತರ ಪ್ರದೇಶದಲ್ಲಿಯೂ ಕೂಡ, ಉತ್ತರ ಭಾರತದಲ್ಲಿಯೂ ಕೂಡ ವಿಸ್ತಾರ ಮಾಡುವಂಥ ಆಕಾಂಕ್ಷೆಗಳು ಅವರಿಗೂ ಕೂಡ ಇವೆ, ಅವರ ಮಗಳಿಗೂ ಕೂಡ ಇವೆ. ಹೀಗಿರುವಾಗ ಈ ಒಂದು ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮುಂದಿನ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕು. ಆಮೇಲೆ ಅವರು ಇಟ್ಟಂಥ ಪ್ರತಿಯೊಂದು ಹೆಜ್ಜೆಯೂ ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂಥ ಭಾವನೆ ಇಲ್ಲ. ಏನಾದರೂ ಆಗಬಹುದು, ಆದರೆ ಕೇಸಿನಿಂದ ಮುಕ್ತರಾದರೆ ಮುಂದೆ ಅವರಿಗೆ ಉಜ್ವಲವಾದಂಥ ರಾಜಕೀಯ ನಡೆಸಲು ಸಹಾಯಕವಾಗಬಹುದು ಅನ್ನುವಂಥ ಒಂದು ಮಾತುಗಳು ಕೂಡ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇವೆ. ಹಾಗಿದ್ರೆ ಆಮೇಲೆ ಕಾಂಗ್ರೆಸ್ ಪಕ್ಷದ ಬಹುತೇಕ ಸಿದ್ದರಾಮಯ್ಯನವರ ಅನುಯಾಯಿಗಳು ಇದ್ದಾರೆ. ಅವರು ಮುಂದೆ ರಾಜಕೀಯ ಪಕ್ಷದಲ್ಲಿ ಮುಂದಿನ ಚುನಾವಣೆ ಆದಮೇಲೆ ಯಾರಾಗಬಹುದು ಮುಖ್ಯಮಂತ್ರಿ ಅಂತಂದರೆ ಅದರಲ್ಲಿ 3 ಪ್ರಮುಖವಾದ ಹೆಸರುಗಳು ಕೂಡ ಕೇಳಿ ಬರ್ತಾ ಇವೆ. ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರು, MB ಪಾಟೀಲ್ರು ಹಾಗೂ ಸಂತೋಷ್ ಲಾಡ್ರವರು. ಇವರು ಕೂಡ ಘಟಾನುಘಟಿ ನಾಯಕರು. ಇವರನ್ನು ಎದುರಿಸಿ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಅನುಭವಕ್ಕೂ ಕೂಡ
ಡಿ.ಕೆ. ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತಾ ಇದೆ. ಜೊತೆಗೆ KPCC ಅಧ್ಯಕ್ಷರನ್ನಾಗಿ ಅವರನ್ನು 28 ಅಂದರೆ 2028ರವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಉಳಿಸಿಕೊಳ್ಳೋದಿಲ್ಲ. ಅವರನ್ನು ಬದಲಾವಣೆ ಮಾಡೇ ಮಾಡ್ತೈತಿ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯಿಂದ ಕೆಳಗಿಳಿದ್ರೆ ಖಂಡಿತವಾಗಿಯೂ ಅವರು ಮೂಲೆಗುಂಪಾಗ್ತಾರೆ. ಯಾಕಂದರೆ ಮುಂದಿನ ಸಲ ಚುನಾವಣೆಯಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೆಯೋ ಅವರಿಗೆ ಪ್ರಮುಖವಾಗಿ ಮುಖ್ಯಮಂತ್ರಿ ಪಟ್ಟಕ್ಕೆ ಹೆಸರುಗಳು ಕೇಳಿ ಬರ್ತಾ ಇರೋದು ಸಂಪ್ರದಾಯ. ಹಾಗಿರುವಾಗ ಈ ಸಂದರ್ಭದಲ್ಲಿ ಅವರ ಮೇಲೆ ಇರತಕ್ಕಂಥ ಹಲವಾರು ಕೇಸುಗಳಿಂದ ಅವರು ಪಾರಾಗಬೇಕಾದ್ರೆ ಮುಂದೆ ತಾನು ತನ್ನ ಭವಿಷ್ಯವನ್ನು, ರಾಜಕೀಯ ಭವಿಷ್ಯವನ್ನು ಹಾಗೂ ಬಿಸಿನೆಸ್ಸಿನ ಭವಿಷ್ಯವನ್ನು ವಿಸ್ತಾರ ಮಾಡಿಕೊಳ್ಬೇಕಾದ್ರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರೋದು ಕೂಡ ಸುಳ್ಳಲ್ಲ. ಹಾಗಾದಾಗ ಅವರನ್ನು BJP ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಯಾರು ಕಾರಣರಾಗ್ತಾ ಇದ್ದಾರೆ ಅಂತಂದರೆ ಕರ್ನಾಟಕದ ಒಬ್ಬ BJPಯ ಪ್ರಭಾವಿ ಕೇಂದ್ರ ಸಚಿವರು ಕೂಡ ಇದರಲ್ಲಿ ತನ್ನ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ ತಮಿಳುನಾಡಿನ ಒಬ್ಬ ಧರ್ಮ ಗುರುಗಳು ಕೂಡ ಈ ಒಂದು ವಿಚಾರವಾಗಿ ಅವರು ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ಭಾರತೀಯ ಜನತಾ ಪಕ್ಷದ ಪ್ರಮುಖರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅದು ಕೂಡ ಸಕ್ಸಸ್ ಆಗುವಂಥ ಹಂತದಲ್ಲಿ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸುಳ್ಳಲ್ಲ. ಹಾಗಿದ್ದಾಗ ಮುಂದಿನ ರಾಜಕೀಯ ಸ್ಥಿತ್ಯಂತರಗಳು ಹಾಗೂ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗದೆ ಇದ್ದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗುವುದಂತೂ ಖಂಡಿತ ಅನ್ನುವಂಥ ಮಾತುಗಳು ರಾಜಕೀಯ ವಲಯಗಳಲ್ಲಿಯೇ ಕೇಳಿ ಬರ್ತಾ ಇರೋದು ಕೂಡ ಅದು ಸತ್ಯ 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 ಅನ್ನುವಂಥ ಸಂದೇಶವನ್ನು ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಜೊತೆಗೆ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.